ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. 2 ದಿನದ ವ್ಲಾಗ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ಯಾಕೆ ವ್ಲಾಗ್ ಮಾಡಿಲ್ಲ ಇಷ್ಟು ದಿನ ಅಂತಲೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಶನಿವಾರ ಬೆಳಗ್ಗೆನೇ ಬೇಗ ಎದ್ದು ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಇವಾಗ ಬೇಸಿಗೆ ಇದೆ ಅಂದರೂ ಕೂಡ ನನಗೆ ನೆಗಡಿ ಆಗಿತ್ತು ನಮ್ಮ ಮನೆಯವ್ರಿಗೆ ನನಗೆ. ಅದಕ್ಕೇ ಶುಂಠಿ ಟೀನ ಮಾಡಿದೆ. ಶುಂಠಿ ಟೀ ಮಾಡಿ ನನ್ನ ತಮ್ಮ ಮತ್ತು ನಾನು ನನ್ನ ಹಸ್ಬೆಂಡ್ ಎಲ್ಲನೂ ಕೂಡ ಟೀನ ಕುಡಿದ್ವಿ. 3 ಜನನೂ ಕೂಡ ಟೀನ ಕುಡಿದ್ವಿ. ಸ್ವಲ್ಪನೇ ಟೀ ಪುಡಿ ಹಾಕಿ ಟೀನ ಮಾಡ್ಕೊಂಡಿದ್ದೆ. ಇನ್ನು ಟೀ ಎಲ್ಲನೂ ಕೂಡ 3 ಜನನೂ ಕೂಡ ಕುಡಿದಿದ್ದಾದಮೇಲೆ ಇನ್ನು ಬ್ರೇಕ್ಫಾಸ್ಟಿಗೆ ಇಲ್ಲಿ ವೆಜಿಟೇಬಲ್ಸ್ ಪಲಾವ್ನ ಮಾಡ್ಕೊತಿದ್ದೀನಿ. ಇದಕ್ಕೆ ಮಸಾಲೆ ತರಕಾರಿ ಎಲ್ಲನೂ ಕೂಡ ಮೊದಲಿಗೆ ಇಲ್ಲಿನೇ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಪಲಾವ್ನ ಮಾಡಿಕೊಂಡೆ. ಇದು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಕರೆಂಟ್ ಹೋಗಿತ್ತು. ಆಲ್ರೆಡಿ ನಾನು ಒಂದು ಸಲ ಶೇರ್ ಮಾಡಿದ್ದೆ, ಹಾಗಂತ ಇವತ್ತು ಏನೋ ರೆಸಿಪಿ ಏನೂ ಶೇರ್ ಮಾಡಲಿಲ್ಲ. ಹಂಗೇ ಪಲಾವ್ ಮಾಡಿದೆ. ಮೊದಲಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ, ಯಾಕಂದರೆ ಆಮೇಲೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತ. ನನ್ನ ತಮ್ಮನಿಗೆ ಲಂಚ್ ಬಾಕ್ಸ್ ಕಳಿಸ್ಬೇಕು, ಅದಕ್ಕೇ ಪಲಾವ್ನ ಮಾಡಿಕೊಂಡೆ ಬೇಗ. ಇನ್ನು ಪಲಾವ್ ಎಲ್ಲನೂ ಕೂಡ ಮಾಡಿ ಆದಮೇಲೆ ಮನೆಯೆಲ್ಲನೂ ಕೂಡ ನೀಟಾಗಿ ಮಾಪ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲನೂ ಕೂಡ ಮಾಪ್ ಮಾಡಿಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಎಲ್ಲನೂ ಕೂಡ ಆಗಿ ಬಂದು, ಇವತ್ತು ಏಮ್ ರೆಡ್ಡಿ ಮಲ್ಲಮ್ಮನ ಜಯಂತಿ ಇತ್ತು ಅಲ್ವಾ, ಅದಕ್ಕೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ದೀಪದ ಎಣ್ಣೆ ಖಾಲಿಯಾಗಿತ್ತು. ಅದಕ್ಕೇ ಅದೆಲ್ಲನೂ ಕೂಡ ಟಿಫನ್ಗೆ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ನಾವು ಅಡುಗೆಗೆ ಈ ಎಣ್ಣೆ ಬಳಸಲ್ಲ, ದೀಪಕ್ಕೆ ಮಾತ್ರ ಈ ಎಣ್ಣೆ ಬಳಸ್ತೀವಿ. ಎಣ್ಣೆ ಕೂಡ ಖಾಲಿಯಾಗಿತ್ತು. ಆ ಎಣ್ಣೆ ಎಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಟಿಫನ್ಗೆ ಹಾಕಿ ಇವಾಗ ಎಲ್ಲನೂ ಕೂಡ ಪೂಜೆ ದೇವ್ರ ಸಾಮಾನೆಲ್ಲನೂ ಕೂಡ ತೊಳೆದು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತಿದ್ದೀನಿ. ಮೊದಲಿಗೆ ಹೂ ಎಲ್ಲನೂ ಕೂಡ ಇಟ್ಟು ಆಮೇಲೆ ಸಿಂಪಲ್ಲಾಗಿ ಇಲ್ಲಿ ಪೂಜೆನ ಮಾಡ್ಕೊತಿದ್ದೀನಿ. ಮೊದಲಿಗೆ ದೀಪ ಎಲ್ಲನೂ ಕೂಡ ಹಚ್ಚಿ ಆಮೇಲೆ ಕಾಯಿ ಹೊಡೆದು ಮನೆ ತುಂಬ ಎಲ್ಲನೂ ಕೂಡ ಧೂಪ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ನಾನು ಸೋಮವಾರ ಮತ್ತು ಶುಕ್ರವಾರ ಈ ರೀತಿ ಮನೆ ಒಳಗಡೆ ಎಲ್ಲನೂ ಕೂಡ ಧೂಪ ಹಾಕ್ತೀನಿ. ಇನ್ನು ಇವತ್ತು ಜಯಂತಿ ಇತ್ತಲ್ವ ಏಮ್ ರೆಡ್ಡಿ ಮಲ್ಲಮ್ಮಂದು, ಅದಕ್ಕೇನು ಇವತ್ತು ಕೂಡ ಮನೆ ತುಂಬ ಎಲ್ಲನೂ ಕೂಡ ಧೂಪನ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ಹೆಂಗಿದ್ರು ದೇವ್ರ ಮುಂದೆ ಧೂಪನ ಹಚ್ಚಿಡ್ತೀನಿ. ಇವತ್ತು ಕೂಡ ಮನೆ ತುಂಬ ಎಲ್ಲನೂ ಕೂಡ ಧೂಪ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಮನೆ ತುಂಬ ಎಲ್ಲನೂ ಕೂಡ ಧೂಪನ ಹಾಕ್ಕೊಂಡು ಇನ್ನು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಇಲ್ಲಿ ಸೌತೆ ಬೀಜದ ಪಾಯಸನ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಇದನ್ನು ನಾನು ಮೊದಲೇ ಸಲ ಟ್ರೈ ಮಾಡಿದೆ. ಈ ರೀತಿ ಪಾಯಸನ ಬೇರೆ ಥರನೇ ಮಾಡ್ತಿದ್ದೆ, ಇವತ್ತು ಈ ರೀತಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೇ ನಿಮ್ಮ ಜೊತೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಮೊದಲಿಗೆ ದ್ರಾಕ್ಷಿ ಅಷ್ಟೇ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಸೌತೆ ಬೀಜನ ತೊಗೊಂಡಿದ್ದೀನಿ. ಸೌತೆ ಬೀಜ ಅಂದರೆ ಸೌತೆಕಾಯಿ ಬೀಜನ ಅಂತ ಕೇಳಿದ್ರು ಒಬ್ಬರು, ಅಂದರೆ ಅದಕ್ಕೇ ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚಿರೋಟಿ ರವೆ ಅಥವಾ ಮೈದಾ ಹಿಟ್ಟಿಂದನೂ ಕೂಡ ಮಾಡ್ತಾರೆ, ಅದಕ್ಕೆ ನಾವು ಸೌತೆ ಬೀಜ ಅಂತೀವಿ, ಸೌತೆಕಾಯಿ ಬೀಜ ಅಲ್ಲ. ಅದನ್ನು ತೊಗೊಂಡು ಮೊದಲಿಗೆ ಅದನ್ನು ಒಂದು ಸಲ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡು ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಇದು ಕುದಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ಪಲಾವ್ದು ಕುಕ್ಕರ್ದೆಲ್ಲ ಕೂಲಾಗಿತ್ತು, ಅದಕ್ಕೆ ಓಪನ್ ಮಾಡಿ ಎಲ್ಲನೂ ಕೂಡ ಬಾಕ್ಸಿಗೆ ಕಟ್ಟಿ ಇನ್ನು ಈ ಕಡೆಗೆ ಸೌತೆ ಬೀಜ ಕುದೀತಾ ಇರುತ್ತೆ ಅಲ್ವಾ, ಆವಾಗ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದರೂ ಕೂಡ ಹಾಕೋಬೋದು. ನಾನು ಬೆಲ್ಲ ಹಾಕಿನೇ ಮಾಡ್ಕೊತಿದ್ದೀನಿ. ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಎಲ್ಲನೂ ಕೂಡ ಕರಗಿದ ಮೇಲೆ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ದ್ರಾಕ್ಷಿನ ಹಾಕ್ಕೊಂಡು ಆಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸೌತೆ ಬೀಜದ ಪಾಯಸ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಸೌತೆ ಬೀಜ ಮನೇಲಿ ಮಾಡಿದ್ರೆ ಈ ರೀತಿ ಪಾಯಸನ ಒಂದು ಸಲ ಟ್ರೈ ಮಾಡಿ. ಇನ್ನು ದೇವರಿಗೆ ನೈವೇದ್ಯ ಎಲ್ಲನೂ ಕೂಡ ಇಟ್ಕೊಂಡು ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಒಂದು ಸ್ವಲ್ಪ ತಲೆ ಎಲ್ಲನೂ ಕೂಡ ಒಣಗಿಸ್ಕೋಬೇಕಾಗಿತ್ತು ಅಂತ ಅದನ್ನು ಒಣಗಿಸ್ಕೊಂಡು ನಾನು ಯಾವುದೇ ರೀತಿಯ ವ್ಲಾಗ್ನ ಶನಿವಾರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತೊಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಇವತ್ತು ಕೂಡ ಪೂಜೆನೆಲ್ಲನೂ ಕೂಡ ಮುಗಿಸ್ಕೊಂಡೆ. ಬೇಗ ಎದ್ದಿದ್ದೆ ಅಲ್ವಾ, ಪೂಜೆ ಸ್ನಾನ ಎಲ್ಲ ಆಗಿತ್ತು. ಅದಕ್ಕೇ ಇವತ್ತು ಕೂಡ ಪೂಜೆನ ಮುಗಿಸ್ಕೊಂಡು ಇನ್ನು ಮನೇಲಿ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ದಿವಾನ್ ಸೋಫಾದೆಲ್ಲನೂ ಕೂಡ ನೀಟ್ ಮಾಡ್ಕೋಬೇಕಾಗಿತ್ತು. ಅದನ್ನು ಕೂಡ ಎಲ್ಲನೂ ಕೂಡ ನೀಟ್ ಮಾಡಿಕೊಂಡು ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಇಡ್ಲಿ ಮತ್ತು ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಸಂಡೇ ಇತ್ತು, ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತಲ್ವ, ಅದಕ್ಕೇ ನಾನು ಸೋಮವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸಂಡೇನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಂಡೇನೇ ಮಾಡ್ಕೊತಿದ್ದೀನಿ.
ಮೊದಲಿಗೆ ಸಾಂಬಾರೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲನೂ ಕೂಡ ಹುರಿದು ಈ ಕಡೆ ಇಡ್ಲಿ ಪಾತ್ರೆಗೆ ಒಂದು ಸಲ ಹಿಟ್ಟೆಲ್ಲನೂ ಕೂಡ ಹಾಕಿ ಆಮೇಲೆ ತರಕಾರಿ ಎಲ್ಲನೂ ಕೂಡ ಬೇಕು ಅಲ್ವಾ, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ಬೇಕು ಅಲ್ವಾ, ಅದನ್ನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ. ನುಗ್ಗೆಕಾಯಿ ಇರಲಿಲ್ಲ, ಅದಕ್ಕೇ ನುಗ್ಗೆಕಾಯಿನ ಸ್ಕಿಪ್ ಮಾಡಿ ಕ್ಯಾರೆಟ್, ಬೀಟ್ರೂಟ್ ಹಾಕಿ ಮಾಡ್ಕೊತಿದ್ದೀನಿ. ಎರಡೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಸಾಂಬಾರ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಹೋಟೆಲಲ್ಲಿ ಸಿಗುತ್ತೆ ಅಲ್ವಾ, ಅದೇ ರೀತಿಯೇ ಸಾಂಬಾರನ್ನ ಇವತ್ತು ಮಾಡ್ತಿದ್ದೀನಿ. ನಾನು ಯಾವಾಗಲೂ ಕೂಡ ಇಡ್ಲಿ ಸಾಂಬಾರು ಮಾಡಿದ್ರೆ ಒಂದೇ ಥರನೇ ಮಾಡ್ತೀನಿ. ಅದಕ್ಕೇ ಇವತ್ತೂ ಕೂಡ ಅದೇ ಥರ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಏನೂ ರೆಸಿಪಿನ ಶೇರ್ ಮಾಡ್ತಿಲ್ಲ. ಇನ್ನು ತರಕಾರಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು ಆಗಲೇ ಒಂದು ಟೈಮ್ ಇಡ್ಲಿ ಮಾಡಿದ್ದೆ. ಆ ಇಡ್ಲಿ ಎಲ್ಲನೂ ಕೂಡ ತೆಗೆದು ನನ್ನ ತಮ್ಮನ ಟಿಫನ್ ಬಾಕ್ಸಿಗೆ ಇಡ್ಲಿನೇ ಪ್ಯಾಕ್ ಮಾಡ್ತಾಯಿದ್ದೆ. ಅದಕ್ಕೇ ಇನ್ನೂ ಒಂದು ಸಲ ಪ್ಲೇಟ್ಗೆ ಹಾಕಿ ಇನ್ನೊಂದು ಉಬ್ಬಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಮತ್ತೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಮತ್ತೆ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀರೆಲ್ಲನೂ ಕೂಡ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಇಡ್ಲಿ ಬ್ಯಾಟರ್ನ ಪ್ಲೇಟ್ಗೆ ಹಾಕಿ ಅದನ್ನು ಕೂಡ ಇಡ್ಲಿನ ಚೆನ್ನಾಗಿ ಸ್ಟೀಮ್ ಮಾಡ್ಕೊತಿದ್ದೀನಿ. ಈ ಕಡೆ ಸಾಂಬಾರೆಲ್ಲನೂ ಕೂಡ ಮಾಡಿದ್ದಾಯಿತು, ಅದನ್ನು ಕೂಡ ಸಾಂಬಾರನ್ನ ಕುದಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಯಾಕೆ ವ್ಲಾಗ್ಸ್ನ ಮಾಡ್ತಾ ಇಲ್ಲ ಅಂದರೆ ನನ್ನ ಹತ್ರ ಇರೋ ರಿಂಗ್ ಲೈಟ್ ಹಾಳಾಗಿದೆ, ಒಂದು ಸ್ವಲ್ಪ ಮುರಿದು ಬಿಟ್ಟಿದೆ. ಅದಕ್ಕೇ ಅದರಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಮುರಿದಿದೆ, ಫೋನ್ ಏನಾದರೂ ಬಿದ್ದರೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ. ಹೊಸ ಮೊಬೈಲ್ ಅಲ್ವಾ, ಅದಕ್ಕೇ ನಾನು ಹೊಸ ಟ್ರೈಪಾಡ್ನ ಆರ್ಡರ್ ಮಾಡಿದ್ದೀನಿ. ಅದು ಬಂದ ತಕ್ಷಣ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.